Hello, welcome my dear students. So in this video, we're going to see the KCET exam question paper. ಒಂದು ವ್ಯೂ ನೋಡೋಣ. ಇದು ಬಂದು 2021 ಕ್ವಶನ್ ಪೇಪರು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಸ್ ಎಲ್ಲ ಇಲ್ಲೇ ಬರುತ್ತೆ. ಕ್ವಶನ್ ಪೇಪರ್ ಎಕ್ಸಾಕ್ಟ್ಲಿ ಏನು ಬರುತ್ತೆ ಮತ್ತು ಏನು ಮಾಡಬೇಕು ನೀವು ಎಕ್ಸಾಮಲ್ಲಿ ಯಾವ ಥರ ಫಿಲಪ್ ಮಾಡಬೇಕು ಅಂದರೆ ಯಾವ ಥರ ಆನ್ಸರ್ ಬರುತ್ತೆ. ವ್ಯೂ ಒಂದು ಜಸ್ಟ್ ನೋಡ್ತೀನಿ. ಓಕೆ, ಸೊ ರಿಯಲ್ ವ್ಯೂ, ಫೋಟೋಗ್ರಫಿಕ್ ವ್ಯೂ ಅಂತ ಎಲ್ಲ ಇದೇ ಥರ ಪ್ಯಾಟರ್ನಲ್ಲಿ ಬರುತ್ತೆ. ಸೊ ಜಸ್ಟ್ ಹ್ಯಾವ್ ಎ ಲುಕ್ ಓವರ್ ದ KCET ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ KCET VTU PUC ಸ್ಟೂಡೆಂಟ್ಸ್. ಹಾಗೆ ತಪ್ಪದೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಪ್ರತಿಯೊಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಕ್ವಶನ್ ಪೇಪರ್ ನೋಡಿದ್ರೆ ನೋಡಿ ಈ ಥರ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ವ್ಯೂ ಆಫ್ ದ ಕ್ವಶನ್ ಪೇಪರ್. ಒಂದು ಕನ್ನಡದಲ್ಲಿ ಬರುತ್ತೆ, ಒಂದು ಇಂಗ್ಲೀಷಲ್ಲಿ ಬರುತ್ತೆ. ಕನ್ನಡದಲ್ಲಿ ಬರುತ್ತೆ ಆ್ಯಂಡ್ ದಿಸ್ ಈಸ್ ಇಂಗ್ಲೀಷ್. ಎರಡು ಪ್ಯಾಟರ್ನಲ್ಲಿ ಬರುತ್ತೆ, ಅಂದರೆ ಕನ್ನಡದಲ್ಲೂ ಕೊಡ್ತಾರೆ, ಸೇಮ್ ಕ್ವಶನ್ಸು ಇಂಗ್ಲೀಷಲ್ಲೂ ಕೊಡ್ತಾರೆ. ಓಕೆ, ಸೊ ಇದು ಬಂದು ಫಸ್ಟ್ ಪೇಜ್ ಆಗಿರುತ್ತೆ. ಫಸ್ಟ್ ಪೇಜು, ಸೆಕೆಂಡು, ಥರ್ಡ್ ಪೇಜ್ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಲೆಫ್ಟಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ, ರೈಟ್ ಸೈಡಲ್ಲಿ ಕನ್ನಡ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್. ಇಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೋ ಅದೇ ಇಲ್ಲೂ ಅಷ್ಟೇ ಕ್ವಶನ್ಸ್ ಬರುತ್ತೆ. ಅಂದರೆ ಇಂಗ್ಲೀಷಲ್ಲಿ ಎಷ್ಟು ಕ್ವಶನ್ ಪೇಪರ್ ಬರುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೋ ಒಂದು ಪೇಜಲ್ಲಿ, ಕನ್ನಡದಲ್ಲೂ ಅಷ್ಟೇ ಕ್ವಶನ್ಸ್ ಬರುತ್ತೆ. ಮೊದಲು ಒಂದೇ ಪೇಜಲ್ಲಿ ಎರಡು ಮಾಡ್ತಾ ಇದ್ರು, ಇವಾಗ ಒಂದೇ ಪೇಜಲ್ಲಿ ಐದರ್ ಕನ್ನಡ ಇರುತ್ತೆ, ಇಲ್ಲ ಐದರ್ ಇಂಗ್ಲೀಷ್ ಇರುತ್ತೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ದಿಸ್ ಕ್ವಶನ್ ಪೇಪರ್. ಸೊ ನೀವು ಇಲ್ಲಿ ಮೇನ್ ಪೇಜಲ್ಲಿ ತೊಗೊಂಡ್ರೆ, ಫಸ್ಟ್ ಪೇಜಲ್ಲಿ ತೊಗೊಂಡ್ರೆ ಒಂದು ಡೂಸ್ ಕೊಟ್ಟಿದ್ದಾರೆ, ಡೋಂಟ್ಸ್ ಕೊಟ್ಟಿದ್ದಾರೆ, ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ಹೆಂಗೆ ಆನ್ಸರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಯಾವ ಥರ ಮಾಡಬೇಕು ಅಂತ. ಇದೆಲ್ಲ ನೀವು ಓದ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಬೆಲ್ ಟೈಮಿಂಗ್ಸ್ ಬಂದು ಅಂದರೆ 2:30ಗೆ ಎಂಟ್ರಿ ಆಗ್ತೀರಾ, 3:50ವರೆಗೂ ಇದೆ, ಅಂದರೆ 80 ಮಿನಿಟ್ಸ್ ಇರುತ್ತೆ. ನೋಡಿ ಇಲ್ಲಿ ಟೋಟಲ್ ಡ್ಯೂರೇಷನ್ ಬಂದು 80 ಮಿನಿಟ್ಸ್ ಇದೆ. ಬಟ್ ನಿಮಗೆ ನಂಬರ್ ಆಫ್ ಕ್ವಶನ್ಸ್ 60 ಕ್ವಶನ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ ಬರುತ್ತೆ. ಬಟ್ ಆನ್ಸರ್ ಮಾಡೋದಕ್ಕೆ 70 ಮಿನಿಟ್ಸ್ ಇದೆ ನಿಮಗೆ ಇಲ್ಲಿ. ಓಕೆ, ಡ್ಯೂರೇಷನ್ ಬಂದು 80 ಮಿನಿಟ್ಸು, ಆನ್ಸರ್ ಮಾಡೋದಕ್ಕೆ 70 ಮಿನಿಟ್ಸ್. ಇನ್ನು 10 ಮಿನಿಟ್ಸ್ ಏನಕ್ಕೆ ಸರ್ ಅಂತಂದರೆ ಇವೆಲ್ಲ ಫಿಲ್ ಮಾಡೋದಕ್ಕೆ. ನೋಡಿ, ಮೆನ್ಷನ್ ಯುವರ್ ಸಿಟಿ ನಂಬರ್ ಅಂತ ಕೇಳ್ತಾರೆ. ಸೊ ಫಸ್ಟು 2:30 ಹೋದಾಗ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ ಕೈಗೆ. ಓಕೆ, ನೋಡಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ದ ಕ್ವಶನ್ ಬುಕ್ಲೆಟ್ ಇಸ್ ಇಶ್ಯೂಡ್ ಬೈ ರೂಮ್ ಇನ್ವಿಜಿಲೇಟರ್ ಆಫ್ಟರ್ 2:30 PM. 2:30 PM ಆದ್ಮೇಲೆ ಕ್ವಶನ್ ಪೇಪರ್ ಕೊಡ್ತಾರೆ. 2:30 ಇಂದ 2:40ಗೆ ಇನ್ನೊಂದು ಬೆಲ್ ಆಗುತ್ತೆ ನೋಡಿ, 2:40 ಬೆಲ್. ದ ಥರ್ಡ್ ಬೆಲ್ ರಿಂಗ್ಸ್ ಅಟ್ 2:40 PM. ಓಕೆ, ಸೊ ಅಲ್ಲಿವರೆಗೂ ನೀವು ಓಪನ್ ಮಾಡಂಗಿಲ್ಲ. 2:30 ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ, 2:40ವರೆಗೂ ನೀವು ಓಪನ್ ಮಾಡಂಗಿಲ್ಲ. ಅಲ್ಲಿವರೆಗೂ ಏನು ಮಾಡಬೇಕು ಅಂತಂದರೆ CET ನಂಬರ್ ಮೆನ್ಷನ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಕೋಡ್ ಬರುತ್ತೆ, ಇಲ್ಲೊಂದು ಸೀರಿಯಲ್ ನಂಬರ್ ಬರುತ್ತೆ, ಸೀರಿಯಲ್ ನಂಬರ್ನ ಫಿಲ್ ಮಾಡಬೇಕು OMR ಶೀಟಲ್ಲಿ. ಸೊ ಅದೆಲ್ಲ ಕೆಲಸ ಇರುತ್ತೆ, ಅದೆಲ್ಲ ನೀವು ಈ 10 ಮಿನಿಟ್ಸಲ್ಲಿ ಮಾಡಬೇಕು. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲೊಂದ್ಸಲಿ ಓದಬೇಕು, ಅಷ್ಟು ಟೈಮ್ ಕೊಡ್ತಾರೆ ನಿಮಗೆ. ಸೊ ನಿಮಗೆ 2:40ಗೆ ಆನ್ಸರ್ ಸ್ಟಾರ್ಟ್ ಮಾಡೋಕ್ಕಂದ್ರೆ ಈ ಸೀಲ್ ನೋಡಿ, ದಿಸ್ ಇಸ್ ದ ಸೀಲ್. ಇದೊಂದು ಸೀಲ್, ಇದು ಇಲ್ಲಿ ಕಾಣಿಸ್ತಾ ಇದೆ ಸೀಲ್. ಇದು ಆ ಸೀಲ್ ಕ್ಲೋಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಸೀಲ್ ಓಪನ್ ಆಗಬಾರ್ದು. ಅವ್ರು ಹೇಳ್ತಾರೆ, ಇನ್ವಿಜಿಲೇಟರ್ ಹೇಳ್ತಾರೆ ನಿಮಗೆ ಆ ಸೀಲ್ನ ಓಪನ್ ಮಾಡಬೇಡಿ ಅಂತ, ಅಲ್ಲಿವರೆಗೂ ಓಪನ್ ಮಾಡೋಂಗಿಲ್ಲ. ಸೊ ಥರ್ಡ್ ಬೆಲ್ಲು ಯಾವಾಗ 2:40 PM ರಿಂಗ್ ಆಗುತ್ತೋ ಅವಾಗ ನೀವು ಸೀಲ್ ಓಪನ್ ಮಾಡಿ ಆನ್ಸರ್ ಸ್ಟಾರ್ಟ್ ಮಾಡ್ಬೋದು. ಅವಾಗ ನಿಮಗೆ ಕ್ವಶನ್ಸ್ ಈ ಥರ ಕಾಣಿಸುತ್ತೆ, ನಿಮಗೆ ನೆಕ್ಸ್ಟ್ ಎಲ್ಲ ಕ್ವಶನ್ಸ್ ಈ ಥರ ಕಾಣಿಸ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಇವಾಗ ಈ ಬೆಲ್ ಟೈಮಿಂಗ್ಸ್ ಕೊಟ್ಟಿದ್ದಾರಲ್ಲ, ಈ ಬೆಲ್ ಟೈಮಿಂಗ್ಸ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಈ ಥರ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಆದಮೇಲೆ 2:40 PMಗೆ ಬೆಲ್ ರಿಂಗ್ ಆಗುತ್ತೆ. ನೀವು ಕ್ವಶನ್ ಪೇಪರ್ ಓಪನ್ ಮಾಡ್ತೀರಾ, ಓಪನ್ ಮಾಡಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸ್ಟಾರ್ಟ್ ಮಾಡಿದಾಗ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 60 ಕ್ವಶನ್ ಬರುತ್ತೆ. ಓಕೆ, 60 ಕ್ವಶನ್ ಅಂತಂದರೆ ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ 32 ಪೇಜ್ಗೆ ಬರುತ್ತೆ. 1 to 32 ಅಂದರೆ ಪೇಜ್ ನಂಬರ್ 1ಇಂದ ಪೇಜ್ ನಂಬರ್ 32 ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಕ್ವಶನ್ ಈ ಥರ ಬರ್ತಾ ಹೋಗುತ್ತೆ. ಲಾಸ್ಟಲ್ಲಿ ನಿಮಗೆ ರಫ್ ವರ್ಕ್ ಅಂತ 3 ಪೇಜ್ ಕೊಟ್ಟಿರ್ತಾರೆ. ಸೊ ಪೇಜ್ ನಂಬರ್ 1, ಪೇಜ್ ನಂಬರ್ 2, ಪೇಜ್ ನಂಬರ್ 3 ಈ ರಫ್ ವರ್ಕ್ ಅಂತ ಕೊಟ್ಟಿರ್ತಾರೆ. ಎಲ್ಲಿ ಬೇಕಾದ್ರೆ ಈ ರಫ್ ವರ್ಕ್ ಅಂತ ಇರೋದ್ರಾಗ ನೋಡಿ ಅವರೇ ಕೊಟ್ಟಿದ್ದಾರೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕಾಣಿಸ್ತಾ ಇದೆ, ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕಾಣಿಸ್ತಾ ಇದೆಯಾ. ಸೊ ಇಲ್ಲಿ ನೀವು ಮಾಡ್ಕೊಬಹುದು. ಅದೇ ಥರ ಬಾಟಮ್ ಅಲ್ಲಿ, ಸೊ ಎಲ್ಲಾ ಪೇಜ್ ಬಾಟಮ್ ಅಲ್ಲೂ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್, ಸ್ಪೇಸ್ ಫಾರ್ ರಫ್ ವರ್ಕ್. ಸೊ ಕನ್ನಡದಲ್ಲೂ ಕೊಟ್ಟಿರ್ತಾರೆ, ಇಂಗ್ಲೀಷಲ್ಲೂ ಕೊಟ್ಟಿರ್ತಾರೆ. ಸೊ ನೀವು ಕಂಪ್ಲೀಟ್ ಕ್ವಶನ್ ಪೇಪರ್ ಮೇಲೆ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ಫಸ್ಟ್ ಇವೆಲ್ಲ ಫಿಲ್ ಮಾಡ್ಕೊಳ್ಳಿ. ಇವೆಲ್ಲ ಫಿಲ್ ಆದಮೇಲೆ ಇನ್ ಕೇಸ್ ಜಾಗ ಸಾಕಾಗಲಿಲ್ಲ, ಇವೆಲ್ಲ ಫಿಲ್ ಮಾಡಿ ಆ ಪೇಜ್ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಪೇಜಲ್ಲೂ ಬರುತ್ತೆ ನೋಡಿ. ಇಲ್ಲಿ ಇದು ಫಸ್ಟ್ 5 ಕ್ವಶನ್ಗೆ, ನೆಕ್ಸ್ಟ್ 10 ಕ್ವಶನ್ಗೆ ನೋಡಿ, ಎಲ್ಲ ಪೇಜಲ್ಲೂ ಬರ್ತಾ ಹೋಗುತ್ತೆ ಹಿಂಗೆ. ಸೊ ಇದೆಲ್ಲ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಸ್ಪೇಸ್ ಕೊಟ್ಟಿರ್ತಾರಲ್ಲ, ಇಷ್ಟು ಸಾಕಾಗುತ್ತೆ ನಿಮಗೆ. ಇನ್ ಕೇಸ್ ಏನಾರ ಬೇಕಾಯಿತು ಅಂತಂದರೆ ನೀವು ಇಲ್ಲೇನು ಬ್ಲಾಂಕ್ ಪೇಜಸ್ ಇದೆ, ಇವೆಲ್ಲ ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಸೊ ಇವಾಗ ನಿಮಗೆ ಕ್ವಶನ್ ಆನ್ಸರ್ ಮಾಡ್ತಾ ಹೋಗಿ. ಸೊ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ್ದು ಆನ್ಸರ್ ಮಾಡಬೇಕು, ಯಾವ್ದು ಬಿಡಬೇಕು ನಿಮ್ಗೆ ಬಿಟ್ಟಿರುತ್ತೆ. ಸೊ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಯಾವ ಕ್ವಶನ್ ಕರೆಕ್ಟ್ ಆಗಿದೆ, ರಾಂಗ್ ಆಗಿದೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಟಿಕ್ ಮಾಡ್ತಾ ಹೋಗಿ. ಸೊ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಥರ ಮಾಡ್ತಾರೆ. ಒಬ್ಬರು ಟಿಕ್ ಮಾರ್ಕ್ ಹಾಕ್ತಾರೆ, ಒಬ್ಬರು ಸರ್ಕಲ್ ಮಾಡ್ತಾರೆ, ಒಬ್ಬರು ಈ ಥರ ಸರ್ಕಲ್ ಮಾಡ್ತಾರೆ. ಓಕೆ, ನಿಮ್ಗೆ ಯಾವ ಥರ ಅನುಕೂಲ ಇದೆಯೋ ಆ ಥರ ಸರ್ಕಲ್ ಮಾಡ್ಕೊಳ್ಳಿ. ಸೊ ಎಲ್ಲ ಕ್ವಶನ್ ಆನ್ಸರ್ ಮಾಡಾದ್ಮೇಲೆ OMR ಶೀಟ್ಗೆ ಟ್ರಾನ್ಸ್ಫರ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಗೊತ್ತಾಗಿದ ತಕ್ಷಣ ನಾನು ಟಿಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಕ್ವಶನ್ ಗೊತ್ತಾಯ್ತು ನನಗೆ, ಇಲ್ಲಿ ಇದು ಆನ್ಸರ್ ಅಂತ ಗೊತ್ತಾಯಿತು, ಹಿಂಗೆ ಟಿಕ್ ಮಾಡ್ತಾರೆ. ಸೊ ಇದು ಆನ್ಸರ್ ಗೊತ್ತಾಗಿದ ತಕ್ಷಣ OMR ಎಂಟ್ರ್ ಮಾಡೋದು ಬೇಡ, ವೆಯ್ಟ್ ಮಾಡಿ.
ಸೊ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ OMR ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಇದೊಂದು ಸ್ವಲ್ಪ ನೀವು ಮಾಡಬೇಕಾಗಿರೋದು ಒಂದು ರೂಲ್ಸ್ ಫಾಲೋ ಮಾಡಬೇಕಾಗಿರೋದು. ಯಾಕಂದ್ರೆ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡಿದಾಗ ಇದು ಕರೆಕ್ಟ್ ಅನ್ಸುತ್ತೆ, ನೆಕ್ಸ್ಟ್ ಬಂದು ನೀವು ಚೆಕ್ ಮಾಡಕ್ ಹೋದಾಗ ಇದು ಕರೆಕ್ಟ್ ಅನ್ಸುತ್ತೆ ನಿಮಗೆ, ಅವಾಗ ತಪ್ಪು ಅನ್ಸ್ಬಿಟ್ಟಿರುತ್ತೆ. ಓಕೆ, ಸೊ ಬಟ್ ನೀವು OMR ಗೆ ಎಂಟ್ರಿ ಮಾಡ್ಬಿಟ್ಟಿರ್ತೀರಾ, ಎಂಟ್ರಿ ಮಾಡಿದಾಗ ಇದು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ OMR ಅಲ್ಲಿ ಯಾವ ತರ ಎಂಟ್ರಿ ಮಾಡಬೇಕು ಅಂತಾನು ಕೊಟ್ಟಿದ್ದಾರೆ. ಸೊ ಡಬಲ್ ಎಂಟ್ರಿ ಆದ್ರೆ ನೆಗ್ಲೆಕ್ಟ್ ಆಗುತ್ತೆ ನೋಡಿ, ಡಬಲ್ ಎಂಟ್ರಿ ಆದ್ರೆ ನೆಗ್ಲೆಕ್ಟ್ ಆಗುತ್ತೆ, ರಾಂಗ್ ಮೆಥಡ್ಸ್ ಇವೆಲ್ಲ, ಅವಾಗ ಕ್ವಶನ್ ರಾಂಗ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ನೋಟ್ ಡೌನ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ವಿ ಆಫ್ ದ ಕ್ವಶನ್ ಪೇಪರ್. ಸೊ ಏನ್ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇನ್ನೊಂದು ಡೂಸ್ ಅಂಡ್ ಡೋನ್ಸ್ ಎಕ್ಸಾಮ್ ಬಂದಾಗ, ನಿಯರ್ ಬೈ ಬಂದಾಗ ಎಕ್ಸಾಕ್ಟ್ಲಿ ಡೀಟೇಲ್ ಆಗಿ ಒಂದು ಲೈವ್ ಸೆಷನ್ ಥ್ರೂ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡಬೇಕು, ನಂಗೆ ಸಪೋರ್ಟ್ ಮಾಡಿ. ತಪ್ಪದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಎಲ್ಲ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.